ನಮಸ್ಕಾರ ಬಂಧುಗಳೇ. ಆಧ್ಯಾತ್ಮಿಕತೆಯ ಪರಮ ಶಿಖರ, ಲಯಕಾರಕ, ಕರುಣಾಮಯಿ ದೇವಾನುದೇವ ಮಹಾದೇವನ ದಿವ್ಯ ಸನ್ನಿಧಿಗೆ ನಿಮಗೆ ಸ್ವಾಗತ. ಜಗತ್ತಿನ ಕಣ ಕಣದಲ್ಲೂ ಅಡಗಿರುವ ಆ ಪರಶಿವನ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರ ಜೀವನವೇ ಪಾವನವಾಗುತ್ತದೆ. ಶಿವ ಎಂದರೆ ಕೇವಲ ಒಂದು ರೂಪವಲ್ಲ. ಆತ ನಿರಾಕಾರ, ನಿರ್ಗುಣ, ಅನಂತ ಚೇತನ. ಆತ ಭಕ್ತ ಪ್ರಿಯ. ಅತೀ ಸರಳವಾದ ಪೂಜೆಗೂ ಭಕ್ತಿಯಿಂದ ಸಮರ್ಪಿಸುವ ಕೇವಲ ಒಂದು ತಂಬಿಗೆ ನೀರು ಮತ್ತು ಬಿಲ್ವ ಪತ್ರೆಗೂ ಪ್ರಸನ್ನನಾಗುವ ಭೋಲೆನಾಥ ಆತ. ಆದರೆ ಆ ಪರಮೇಶ್ವರನ ಆಶೀರ್ವಾದ ನಮ್ಮ ಮೇಲಿದೆಯೇ? ಆ ಮಹಾದೇವನು ನಮ್ಮ ಭಕ್ತಿಗೆ ಒಲಿದಿದ್ದಾನೆಯೇ? ಇದನ್ನು ನಾವು ತಿಳಿಯುವುದು ಹೇಗೆ? ಹೌದು ಬಂಧುಗಳೇ, ಶಿವನು ಯಾರಿಗಾದರೂ ಒಲಿದರೆ, ಅವರ ಮೇಲೆ ತನ್ನ ದಿವ್ಯ ಹಸ್ತವನ್ನು ಇಟ್ಟರೆ, ಅವರ ಜೀವನದಲ್ಲಿ ಕೆಲವೊಂದು ದಿವ್ಯವಾದ ಮತ್ತು ಅದ್ಭುತವಾದ ಸೂಚನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಈ ಸೂಚನೆಗಳು ಕೇವಲ ಕಾಕತಾಳೀಯವಲ್ಲ. ಇವು ಸಾಕ್ಷಾತ್ ಕೈಲಾಸನಾಥನು ನಿಮಗೆ ನೀಡುವ ದಿವ್ಯ ಸಂದೇಶಗಳು. ಇಂದು ನಾವು ಈ ಸುದೀರ್ಘ ಆಧ್ಯಾತ್ಮಿಕ ಪಯಣದಲ್ಲಿ ಶಿವನ ಆಶೀರ್ವಾದ ನಮ್ಮ ಮೇಲಿದ್ದಾಗ ಗೋಚರಿಸುವ ಆ ಎಲ್ಲ ರಹಸ್ಯ ಸೂಚನೆಗಳ ಬಗ್ಗೆ, ಕನಸುಗಳ ಮಹತ್ವದ ಬಗ್ಗೆ ಮತ್ತು ನಮ್ಮ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಅತ್ಯಂತ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಶಿವನನ್ನು ನಾವು ಕೇವಲ ಸಂಹಾರಕ ಎಂದು ಮಾತ್ರ ನೋಡುವುದಿಲ್ಲ. ಆತ ಪ್ರಥಮ ಯೋಗಿ, ಅಂದರೆ ಆದಿಯೋಗಿ. ಆತನೇ ಈ ಜಗತ್ತಿಗೆ ಜ್ಞಾನವನ್ನು ನೀಡಿದ ಪರಮಗುರು. ಭರತ ಖಂಡದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಶಿವನಿಗೆ ಅತ್ಯುನ್ನತ ಸ್ಥಾನವಿದೆ. ಬಂಧುಗಳೇ, ಶಿವನನ್ನು ಭಕ್ತಪ್ರಿಯ ಎಂದು ಏಕೆ ಕರೆಯುತ್ತಾರೆ ಗೊತ್ತೇ? ಇತರ ದೇವತೆಗಳನ್ನು ಪ್ರಸನ್ನಗೊಳಿಸಲು ಕಠಿಣ ತಪಸ್ಸು, ದೊಡ್ಡ ಯಾಗ ಯಜ್ಞಗಳು ಬೇಕಾಗಬಹುದು. ಆದರೆ ನಮ್ಮ ಆಶುತೋಷ ಶಿವನಿಗೆ ಭಕ್ತಿಯ ಒಂದು ಹನಿ ಕಣ್ಣೀರು ಸಾಕು. ಆತ ಭಕ್ತರ ಹೃದಯದ ನಿಷ್ಕಪಟತೆಯನ್ನು ನೋಡುತ್ತಾನೆಯೇ ಹೊರತು ಅವರ ಐಶ್ವರ್ಯವನ್ನಲ್ಲ. ಶಿವನು ಒಲಿದರೆ ಭಕ್ತನ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಅವು ಕರಗಿ ನೀರಾಗುತ್ತವೆ. ಘೋರ ಸಂಕಷ್ಟಗಳು ಕೂಡ ದಾರಿ ಮಾಡಿಕೊಟ್ಟು ದೂರ ಸರಿಯುತ್ತವೆ. ಶಿವನ ಆಶೀರ್ವಾದ ಲಭಿಸಿದಾಗ ವ್ಯಕ್ತಿಯ ಭೌತಿಕ ಜೀವನ ಮಾತ್ರವಲ್ಲ, ಆತನ ಆಧ್ಯಾತ್ಮಿಕ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಆ ಬದಲಾವಣೆಯ ಮೊದಲ ಹೆಜ್ಜೆಯೇ ಕನಸುಗಳು. ನಮ್ಮ ಶಾಸ್ತ್ರಗಳ ಪ್ರಕಾರ ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಗಳಲ್ಲ. ಅವು ನಮ್ಮ ಸುಪ್ತಾವಸ್ಥೆಯಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನೀಡುವ ಸಂಕೇತಗಳು. ನಿಮ್ಮ ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದ ವಸ್ತುಗಳು ಕಾಣಿಸಿಕೊಂಡರೆ ಅದು ಸಾಮಾನ್ಯ ವಿಷಯವಲ್ಲ. ಮೊದಲನೆಯದಾಗಿ ದಿವ್ಯ ತ್ರಿಶೂಲದ ದರ್ಶನ. ತ್ರಿಶೂಲವು ಶಿವನ ಪರಮ ಆಯುಧ. ಇದು ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳ ಮೇಲಿನ ನಿಯಂತ್ರಣವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನಿಮಗೇನಾದರೂ ತ್ರಿಶೂಲ ಕಂಡರೆ ನಿಮ್ಮ ಜೀವನದಲ್ಲಿರುವ ಸಮಸ್ತ ನಕಾರಾತ್ಮಕ ಶಕ್ತಿಗಳು ನಾಶವಾಗಲಿದೆ ಎಂದರ್ಥ. ನಿಮ್ಮ ಶತ್ರುಗಳ ಸಂಚು ವಿಫಲವಾಗುತ್ತದೆ. ನೀವು ಮಾಡುತ್ತಿರುವ ಕಾರ್ಯದಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗಿ ನಿಮಗೆ ಶೀಘ್ರದಲ್ಲೇ ದೊಡ್ಡ ಮಟ್ಟದ ವಿಜಯ ಮತ್ತು ಯಶಸ್ಸು ಸಿಗಲಿದೆ ಎಂಬುದರ ಸ್ಪಷ್ಟ ಮುನ್ಸೂಚನೆ ಇದಾಗಿದೆ. ಎರಡನೆಯದಾಗಿ ಪವಿತ್ರ ನಾಗದೇವನ ದರ್ಶನ. ಶಿವನ ಕೊರಳಿನಲ್ಲಿ ಸದಾ ವಿರಾಜಮಾನನಾಗಿರುವ ನಾಗದೇವನು ಜಾಗೃತಿಯ ಸಂಕೇತ. ಕನಸಿನಲ್ಲಿ ಹಾವು ಕಾಣಿಸುವುದು, ಅದು ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲೋ ಅಥವಾ ಶಿವಲಿಂಗದ ಮೇಲೋ ಕಾಣಿಸುವುದು ಅತ್ಯಂತ ಮಂಗಳಕರ.
ಇದರರ್ಥ ನಿಮ್ಮ ಕುಂಡಲಿಯಲ್ಲಿ ಶಕ್ತಿ ಜಾಗೃತಗೊಳ್ಳುತ್ತಿದೆ, ನಿಮ್ಮ ಜ್ಞಾನ ವೃದ್ಧಿಯಾಗುತ್ತಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ ಎಂಬುದಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿ ಐಷಾರಾಮಿ ಮತ್ತು ಸೌಕರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ ಎಂಬುದನ್ನು ಇದು ಸೂಚಿಸುತ್ತದೆ. ಮೂರನೆಯದಾಗಿ ನಾದದ ಸಂಕೇತ ಡಮರುಗ. ಡಮರುಗದಿಂದ ಹೊರಹೊಮ್ಮುವ ನಾದವೇ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣ ಎನ್ನಲಾಗುತ್ತದೆ. ಕನಸಿನಲ್ಲಿ ಡಮರುಗವನ್ನು ನೋಡುವುದು ಅಥವಾ ಅವರ ಧ್ವನಿಯನ್ನು ಕೇಳುವುದು ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಶುಭ ಆರಂಭದ ಸಂಕೇತವಾಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಸೃಜನಾತ್ಮಕ ಆಲೋಚನೆಗಳು ಮೂಡುತ್ತವೆ ಎಂಬುದಾಗಿದೆ. ನಾಲ್ಕನೆಯದಾಗಿ ಅರ್ಧಚಂದ್ರಾಕಾರದ ದರ್ಶನ. ಶಿವನ ಜಟೆಯಲ್ಲಿರುವ ಚಂದ್ರನು ಕಾಲದ ಮತ್ತು ಮನಸ್ಸಿನ ನಿಯಂತ್ರಣವನ್ನು ಸೂಚಿಸುತ್ತಾನೆ. ಕನಸಿನಲ್ಲಿ ಅರ್ಧಚಂದ್ರನನ್ನು ನೋಡುವುದರಿಂದ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗಿ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಮತ್ತು ಭವಿಷ್ಯದ ಬಗ್ಗೆ ನಿಮಗಿದ್ದ ಆತಂಕಗಳು ದೂರವಾಗುತ್ತವೆ ಎಂಬುದಾಗಿದೆ. ಐದನೆಯದಾಗಿ ಕನಸಿನಲ್ಲಿ ಶಿವನ ದಿವ್ಯ ರೂಪಗಳ ದರ್ಶನ. ಸಾಕ್ಷಾತ್ ಮಹಾದೇವನೇ ನಿಮ್ಮ ಕನಸಿನಲ್ಲಿ ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಹೌದು ಬಂಧುಗಳೇ, ಶಿವನ ನಟರಾಜ ರೂಪವು ಸೃಷ್ಟಿ, ಸ್ಥಿತಿ ಮತ್ತು ಲಯದ ದಿವ್ಯ ನೃತ್ಯವಾಗಿದೆ. ಕನಸಿನಲ್ಲಿ ನೀವು ನಟರಾಜನನ್ನು ಕಂಡರೆ ನಿಮ್ಮ ಜೀವನದಲ್ಲಿರುವ ಅಸ್ತವ್ಯಸ್ತತೆ ಮುಗಿದು ಒಂದು ಸುಂದರವಾದ ಶಿಸ್ತು ಬರಲಿದೆ ಎಂದರ್ಥ. ಕಲೆ, ಸಾಹಿತ್ಯ ಅಥವಾ ಯಾವುದೇ ಸೃಜನಶೀಲ ರಂಗದಲ್ಲಿ ಇರುವವರಿಗೆ ಇದು ಅತ್ಯುನ್ನತ ಯಶಸ್ಸಿನ ಸಂಕೇತವಾಗಿದೆ. ನಿಮ್ಮ ಜೀವಶಕ್ತಿ ಅಪಾರವಾಗಿ ಹೆಚ್ಚಾಗುತ್ತಿದೆ ಎಂಬುದನ್ನು ಇದು ತೋರಿಸುತ್ತದೆ. ಯೋಗಿ ರೂಪದ ದರ್ಶನ. ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಪ್ರಶಾಂತ ಮುಖಭಾವದ ಶಿವನನ್ನು ಕನಸಿನಲ್ಲಿ ನೋಡುವುದು ನಿಮ್ಮ ಆಧ್ಯಾತ್ಮಿಕ ಉನ್ನತಿಯ ಪರಮ ಸಂಕೇತ. ಇದರ ಅರ್ಥ ನೀವು ಲೌಕಿಕ ಭೋಗಗಳಿಂದ ಯೋಗದ ಕಡೆಗೆ, ಅಂದರೆ ಶಾಶ್ವತ ಆನಂದದ ಕಡೆಗೆ ಸಾಗುತ್ತಿದ್ದೀರಿ. ಸಾಕ್ಷಾತ್ ಮಹಾದೇವನೇ ನಿಮಗೆ ಜ್ಞಾನದ ದಾರಿಯನ್ನು ತೋರಿಸುತ್ತಿದ್ದಾನೆ ಮತ್ತು ನಿಮ್ಮ ಆತ್ಮವು ಶುದ್ಧವಾಗುತ್ತಿದೆ ಎಂಬುದಾಗಿದೆ ಇದರ ಅರ್ಥ. ಶಿವನ ಆಶೀರ್ವಾದ ಕೇವಲ ಕನಸುಗಳಿಗೆ ಸೀಮಿತವಾಗಿಲ್ಲ. ನಿಮ್ಮ ದೈನಂದಿನ ನಡವಳಿಕೆಯಲ್ಲಿ, ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಅಗಾಧವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲನೆಯದಾಗಿ, ಇಂದಿನ ಧಾವಂತದ ಯುಗದಲ್ಲಿ ಎಲ್ಲರಿಗೂ ಒತ್ತಡ, ಕೋಪ, ಆತಂಕ ಸಾಮಾನ್ಯವಾಗಿ ಇರುತ್ತದೆ. ಆದರೆ ಯಾರು ಶಿವನ ಕೃಪೆಗೆ ಪಾತ್ರರಾಗುತ್ತಾರೋ ಅವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಅದ್ಭುತವಾದ ಶಾಂತಿ ನೆಲೆಸುತ್ತದೆ. ಸುತ್ತಲೂ ಎಷ್ಟೇ ಗದ್ದಲವಿದ್ದರೂ, ಜೀವನದಲ್ಲಿ ಎಂತಹದ್ದೇ ದೊಡ್ಡ ಸವಾಲುಗಳು ಎದುರಾದರೂ ಅವರು ಎದೆಗುಂದುವುದಿಲ್ಲ. ಸವಾಲಿನ ಸಮಯದಲ್ಲೂ ಅತ್ಯಂತ ಶಾಂತವಾಗಿ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಅವರಿಗೆ ಬರುತ್ತದೆ. ಈ ಅಘೋರತೆ ಮತ್ತು ಸ್ಥಿತಪ್ರಜ್ಞತೆಯೇ ಶಿವನ ನಿಜವಾದ ಆಶೀರ್ವಾದ. ಎರಡನೆಯದಾಗಿ, ಸಕಾರಾತ್ಮಕ ಶಕ್ತಿಯ ಸಂವಹನ. ನಿಮ್ಮ ಉಪಸ್ಥಿತಿಯೇ ಇತರರಿಗೆ ನೆಮ್ಮದಿಯನ್ನು ನೀಡುತ್ತಿದ್ದರೆ, ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಸತ್ಯವಿದ್ದರೆ ಅದು ಶಿವನ ಕೃಪೆ. ನಿಮ್ಮ ಸುತ್ತಲಿನ ನಕಾರಾತ್ಮಗಳು ಕರಗಿ ಹೋಗಿ ಸದಾ ಒಂದು ದಿವ್ಯ ರಕ್ಷಾ ಕವಚ ನಿಮ್ಮನ್ನು ಕಾಯುತ್ತಿರುವ ಅನುಭವ ನಿಮಗಾಗುತ್ತದೆ. ಬಂಧುಗಳೇ, ಶಾಸ್ತ್ರಗಳಲ್ಲಿ ಒಂದು ಪ್ರಮುಖ ನಿಯಮವನ್ನು ಹೇಳಲಾಗಿದೆ. ನಿಮಗೆ ಕನಸಿನಲ್ಲಿ ಶಿವನ ದರ್ಶನವಾದರೆ ಅಥವಾ ಶಿವನಿಗೆ ಸಂಬಂಧಿಸಿದ ಪವಿತ್ರ ವಸ್ತುಗಳನ್ನು ಕಂಡರೆ ಅದನ್ನು ಅತ್ಯಂತ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹತ್ತರವಾದ ಶುಭ ಘಟನೆಯ ಮುನ್ಸೂಚನೆಯಾಗಿದೆ.
ಆದರೆ ಈ ಕನಸು ಸಂಪೂರ್ಣವಾಗಿ ಈಡೇರಬೇಕಾದರೆ ಮತ್ತು ಅದರ ದಿವ್ಯ ಶಕ್ತಿ ನಿಮ್ಮೊಂದಿಗೆ ಇರಬೇಕಾದರೆ ನೀವು ಒಂದು ಪ್ರಮುಖ ಅಂಶವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈ ಕನಸಿನ ಬಗ್ಗೆ ನೀವು ಯಾರೊಂದಿಗೂ ಚರ್ಚೆ ಮಾಡಬಾರದು, ಯಾರ ಮುಂದೆಯೂ ಇದನ್ನು ಹೇಳಿಕೊಳ್ಳಬಾರದು. ಆಧ್ಯಾತ್ಮಿಕ ಅನುಭವಗಳನ್ನು ರಹಸ್ಯವಾಗಿಟ್ಟಷ್ಟು ಅವುಗಳ ಶಕ್ತಿ ಹೆಚ್ಚಾಗುತ್ತದೆ. ಅಂತಹ ಕನಸು ಬಿದ್ದಾಗ ನೀವು ಮಾಡಬೇಕಾದ ಕಾರ್ಯಗಳು: ಕೃತಜ್ಞತೆ ಸಲ್ಲಿಸಿ. ಕನಸು ಬಿದ್ದು ಎಚ್ಚರವಾದ ತಕ್ಷಣ ಮೊದಲು ಮನಸ್ಸಿನಲ್ಲೇ ಮಹಾದೇವನಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪವಿತ್ರರಾಗಿ ಸಾಧ್ಯವಾದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಇರುವ ಶಿವನ ವಿಗ್ರಹ ಅಥವಾ ಫೋಟೋದ ಮುಂದೆ ನಿಂತು ದೀಪ ಹಚ್ಚಿ, ಹೇ ಮಾದೇವ, ನಿನ್ನ ಈ ದಿವ್ಯ ಆಶೀರ್ವಾದ ಮತ್ತು ಕೃಪೆ ನನ್ನ ಹಾಗೂ ನನ್ನ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳಿ. ಶಿವನು ಕೇವಲ ಹೊರಗಿನ ಶತ್ರುಗಳನ್ನು ನಾಶ ಮಾಡುವುದಿಲ್ಲ. ಆತ ನಮ್ಮೊಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ವರ್ಗಗಳನ್ನು ನಾಶ ಮಾಡುವ ವಿನಾಶಕ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳಾಗಿ ನೀವು ಯಾವುದೇ ರೀತಿಯ ಕೆಟ್ಟ ವ್ಯಸನಗಳಿಂದ ಮುಕ್ತರಾಗಲು ಯಶಸ್ವಿಯಾಗುತ್ತಿದ್ದರೆ ಅದು ಸಾಕ್ಷಾತ್ ಶಿವನ ಲೀಲೆ. ನಿಮ್ಮೊಳಗಿನ ದುಷ್ಟ ಆಲೋಚನೆಗಳು, ನಕಾರಾತ್ಮಕತೆ ಮತ್ತು ಸೋಮಾರಿತನಗಳು ಕರಗಿ ಹೋಗಿ ನೀವು ಸತ್ಯ, ಧರ್ಮ ಮತ್ತು ಕರುಣೆಯ ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದ್ದೀರಿ ಎಂದರೆ ಶಿವನು ನಿಮ್ಮ ಕೈ ಹಿಡಿದು ನಡೆಸುತ್ತಿದ್ದಾನೆ ಎಂದೇ ಅರ್ಥ. ಶಿವನ ಕೃಪೆಯಿಲ್ಲದೆ ಒಬ್ಬ ವ್ಯಕ್ತಿ ತನ್ನ ಕೆಟ್ಟ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ತೊರೆದು ಸನ್ಮಾರ್ಗಕ್ಕೆ ಬರಲು ಸಾಧ್ಯವೇ ಇಲ್ಲ. ಬಂಧುಗಳೇ, ಶಿವನ ಆಶೀರ್ವಾದ ಈ ಎಲ್ಲಾ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಸಣ್ಣದಾಗಿಯಾದರೂ ಕಾಣಿಸಿಕೊಳ್ಳುತ್ತಿದ್ದರೆ ನೀವು ನಿಜಕ್ಕೂ ಧನ್ಯರು. ನೀವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಮಹಾದೇವನು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ. ಶಿವನು ನಿಮ್ಮೊಂದಿಗಿದ್ದಾನೆ ಎಂದರೆ ನಿಮಗೆ ಭಯದ ಅಗತ್ಯವಿಲ್ಲ. ಆತ ಜಗದ ರಕ್ಷಕ. ನಿಮ್ಮ ಭಕ್ತಿಯನ್ನು ಹೀಗೆಯೇ ಮುಂದುವರಿಸಿ. ಪ್ರತಿದಿನ ಕನಿಷ್ಠ 5 ನಿಮಿಷಗಳ ಕಾಲ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಪ್ರಾಣಿ ಪಕ್ಷಿಗಳಲ್ಲಿ ಕರುಣೆಯನ್ನು ತೋರಿ, ಏಕೆಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಆತ್ಮವೇ ಶಿವ. ಆ ಮಹಾದೇವನ ದಿವ್ಯ ಆಶೀರ್ವಾದ, ಕೃಪೆ ಮತ್ತು ಕರುಣೆ ನಿಮ್ಮ ಮೇಲೂ ನಿಮ್ಮ ಇಡೀ ಕುಟುಂಬದ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಸಂದೇಶವನ್ನು ಮುಗಿಸುತ್ತಿದ್ದೇನೆ. ನಿಮಗೂ ಇಂತಹ ದಿವ್ಯ ಅನುಭವಗಳಾಗಿದ್ದರೆ ಕಮೆಂಟಿನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಶಿವನ ಕೃಪೆಗೆ ಪಾತ್ರರಾಗಿ. ಹರ ಹರ ಮಹಾದೇವ, ಶಂಭೋ ಶಂಕರ. ಧನ್ಯವಾದಗಳು.